ನಾಗರಬಾವಿ ಇದೆ ಏನಕ್ಕೋ ಆಸೆ ಇದೆ ಗಿಡದ ಮೇಲೆ ಕುತ್ಕೋಬೇಕಂತ ಹೇಳ್ಬಿಟ್ಟು ಕುತ್ಕೊಂಡ್ರಲ್ಲಿ ಬಯಸ್ಕೋತೀನಿ ಅಂತ ಬಾಯ್ ಬಾಯ್ ಓ ಫ್ಲೈ ಕಿಸ್ ಬಾಯ್ ಬೋರ್ ಆಗ್ತಿತ್ತು ಮನೆಯಲ್ಲಿದ್ದಂತ ಹೊರಗಡೆ ಹೋಗ್ತಿದ್ದೀವಿ ಒಂದು ಪ್ಲೇಸಿಗೆ. ಅದು ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ, ಯಾಕಂತ ಅಂದರೆ ನೋಡ್ಲಿಕ್ಕೆ ಚೆನ್ನಾಗಿದೆ, ಮುಂದ್ಗಡೆ ವ್ಯೂಸ್ ಎಲ್ಲ ಚೆನ್ನಾಗಿದೆ. ಸೊ ಅದನ್ನು ನಾವು ನಿಮಗೂ ಸಹ ತೋರಿಸ್ತೀವಿ, ಬನ್ನಿ ನೋಡಿ. ನಮ್ಮ ಅಣ್ಣ ಬರ್ತಿದ್ದಾನೆ. ಕಿರಣ್ ಅಣ್ಣಂಗೆ ಜೈ, ಕಿರಣ್ ಅಣ್ಣಂಗೆ ಜೈ. ಅಣ್ಣ ಫುಲ್ಲು ಗರಂ ಆಗಿದ್ದಾನೆ ಇವಾಗ. ಫೋನಂತೂ ಕೆಳಗಡೆ ಬಿಸಾಕ್ತಾನೇನೋ ಅಂತ ತಿರ್ಗಾಡಿಸ್ತಿದ್ದಾನೆ. ಅಂದರೆ ನೋಡುವ ಏನು ಮಾಡ್ತಾನೆ ಅಂತ. ಪೀಸ್ ಯಾಕೆ ತೋರಿಸ್ತೀವಿ ಗೊತ್ತಾ, ನಾನು ಈ ಥರ ಪೀಸ್ ಯಾವಾಗಲೂ ಲೈಫಲ್ಲಿ ಪೀಸ್ ಆಗಿರ್ಬೇಕಂತ ಹೇಳ್ತಾನೆ. ಪೀಸ್ ನಮ್ಮ ಜೊತೆ ಇದ್ದಾರೆ ನಮ್ಮ ಅಶ್ವಿನಿ ಅವರು ಆಲ್ಸೋ. ನೋಡಿ ನೋಡಿ ಹೆಂಗೆ ಹೋಗ್ತಾಳೆ ನೋಡು. ಇಲ್ಲ ನಾವು ನೋಡ್ಲಿಕ್ಕೆ ಹೋಗ್ತಿದ್ದೀವಿ, ಬಟ್ ಇಲ್ಲಿ ಇಬ್ಬರು ಇವರಂತೂ ಮಾತಿಲ್ಲ ಕತೆ ಇಲ್ಲ, ಇಬ್ಬರು ಸೈಲೆಂಟಾಗಿ ಹೊರಟಿದ್ದಾರೆ. ಅದು ಬಿಡಿ, ನಾನು ಇವಾಗ ನಿಮ್ಗೇನೋ ತೋರಿಸ್ತೀನಿ ನೋಡಿ. ಚೆನ್ನಾಗಿದೆ ವ್ಯೂಸು. ಇಲ್ಲೊಂದಿದು ಬರೀ ನಾರ್ಮಲ್ಲು, ಮುಂದೆ ಚೆನ್ನಾಗಿದೆ. ಇವಳೇನು ವ್ಯೂಸ್ ಅಂತ ಇಲ್ಲೇ ತೋರಿಸ್ತಿದ್ದಾಳೆ ಅಂತ ಅನ್ಬೇಡಿ. ಕಿರಣ ಅಲ್ಲೊಂದು ಬೋಟ್ ಇದೆ, ಅದ್ರಲ್ಲಿ ಕುತ್ಕೊಂಡು ಹೋಗ್ಬಿಡುವ ಬಾ. ಡೈರೆಕ್ಟ್ ಬೀಚಿಗೆ ಹೋಗ್ತೀವಿ ಮಾತ್ರ. ಏನೋ ಹೇಳ್ತಿದ್ದೀರಲ್ಲ ಅಶ್ವಿನಿ, ನಮ್ಗೆ ಕೇಳಿಸಿಲ್ಲ, ಸ್ವಲ್ಪ ಟರ್ನಾಗಿ ಹೇಳ್ತೀರಾ? ಬೀಚಿಗೆ ಹೋಗೋ ಬದಲು ಬೇರೆ ಎಲ್ಲಾದ್ರೂ ಕರ್ಕೊಂಡು ಹೋದ್ರೆ? ಬೀಚಿಗೆ ಹೋಗೋದು ಬಿಟ್ಟು ಬೇರೆ ಎಲ್ಲಾದ್ರೂ ಕರ್ಕೊಂಡು ಹೋದ್ರಾ? ಅವ್ನು ಕರ್ಕೊಂಡು ಹೋಗಲ್ಲ ತಗೋ. ನಮಗೆ ಕಿರಣ್ ಮೇಲೆ ಕಾನ್ಫಿಡೆನ್ಸ್ ಫುಲ್ ಇದೆ. ತುಳುವಾ ರೇಣುಕಾನಾ? ಏನ್ ನಿನ್ನ ಹೆಸರು ಹೇಳು ಚಿನ್ನ. ತಿಂಡಿ ಆಯ್ತಾ? ಬೆಳಗ್ಗೆ ಹೊತ್ತಲ್ಲ, ಸಾಯಂಕಾಲ ತಿಂಡಿ ಕೇಳ್ದ ಆಂಟಿ ನೋಡಿದ್ರೆ. ಆಂಟಿ ಆಂಟಿ ಅಲ್ಲ, ನಾನು ಅಕ್ಕ. ಆಂಟಿ ಅಕ್ಕ ಅಕ್ಕ ಆಂಟಿ ಅಕ್ಕ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಅವನು ಅಣ್ಣ. ಅಂಕಲ್ 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 ಹೇಳು. ಅಂಕಲ್ ಬಂದ್ ಅಂಕಲ್ ಹೇಳು. ಇದ್ಯಾವ್ದಿದು? ಏನ್ ಮಾಡ್ತೀವಿ? ಪಾಪ ಭಯ ಪಡ್ಕೊಂಡು. ಅಲ್ಲ. ಬಾಯ್ ಬಾಯ್ ಬಾಯ್. ಓ ಫ್ಲೈ ಕಿಸ್ ಬಾಯ್ ಬಾಯ್. ಥ್ಯಾಂಕ್ ಯು. ಅಲ್ಲ, ಇದು ಕೊಡು. ಅಯ್ಯೋ, ಇದು ಕೊಡಲ್ವಾ? ಅಯ್ಯೋ, ಹೋಗುವಾ ಬಾ, ಹೋಗುವ. ಕನ್ನಡ ಬರೋದಿಲ್ವಾ ಅವಳಿಗೆ? ಅಕ್ಕ ಅಕ್ಕ. ಥ್ಯಾಂಕ್ ಯು. ವೆಲ್ಕಮ್. ನಂಗೆ ಅವಳಿಗೆ ಒಂದು ಕೊಡು. ಬಾಯ್ 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 ಬನ್ನು ಬಾಯ್ ಬನ್ನು ಬಾಯ್ ಬನ್ನು ಬಾಯ್ ಬಾಯ್ ಹೇಳು. ಬಾಯ್ ಬಾಯ್ ಮಾಡ್ತಾ ಇದ್ದಾರೆ. ಬಾಯ್ 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 ಬಾಯ್. ವಿಡಿಯೋದಲ್ಲಿ ಕಾಣಿಸ್ತಿಲ್ಲ ಅಣ್ಣ ನೀನು. ಬಾಯ್ ಕೊನೆಗೂ ಬಾಯ್ ಮಾಡಿದ್ಲು. ಕಿರಣ ಯಾವಾಗ್ಲೂ ಬಂದಾಗ ಒಂದು ಆಸೆ ಆಗುತ್ತೆ, ಈ ಟೈಪ್ ಮನೆ ಇರಬೇಕು ಆ್ಯಂಡ್ ಈ ಗಿಡದಲ್ಲೆಲ್ಲ ಸುಮ್ಮನೆ ಕೂತ್ಕೊಂಡು ಕಾಲ ಕಳಿಬೇಕು, ಆ ನದಿ ಹತ್ರ ನೋಡ್ಕೊಂಡು ಸುಮ್ಮನೆ ಇರಬೇಕು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಮ್ಮ ಊರ್ ಸೈಡ್ ಈ ಥರ ನೇಚರ್ ಪ್ಲಸ್ ಈ ಟೈಪ್ ಪ್ಲೇಸಸ್ಗಳು ನಿಜವಾಗ್ಲೂ ಸಿಗಲ್ಲ. ಆಸೆ ಇದೆ ಗಿಡದ ಮೇಲೆ ಕುತ್ಕೋಬೇಕಂತ ಹೇಳ್ಬಿಟ್ಟು, ಕುತ್ಕೊಂಡ್ರಲ್ಲಿ ಬಯಸ್ಕೋತೀನಿ ಅಂತ ಕುತ್ಕೊಳಕ್ ಹೋಗಲ್ಲ. ಬೈ ಬೈ. ಅಶ್ವಿನಿ ಅಲ್ಲಿ ನೋಡೆ ಒಂದು ಪಕ್ಷಿ ಕುಂತಿತ್ತು ಇಷ್ಟು ತನಕ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಚೆನ್ನಾಗಿತ್ತು. ಅಲ್ಲಿ ನದಿ ನೋಡು, ಇಲ್ಲಿಂದ ಹರ್ಕೊಂಡು ಹೋಗಿ ಅದು ಮೇ ಬಿ ಓ ಅಂದರೆ ಇದು ಎಲ್ಲಿ ಸೇರ್ಕೊಂಡಿಲ್ಲ ಅಂತ ಅರ್ಥ. ಅಲ್ಲಿ ಇದೇನೆ ಆಚೆ ನೋಡಲಿ, ಅಲ್ಲಿ ನದಿ ಇರೋದಾ? ಓ ಡಬಲ್ ನದಿ ಇದಾವೆ ಇಲ್ಲಿ. ಅಲ್ಲಿ ನೋಡಲಿ, ಇಲ್ಲೊಂದಿದೆನಾ, ಆಚೆ ಸೈಡ್ ಒಂದಿದೆ, ಅದು ಕಾಣಿಸ್ತಿಲ್ಲ ಅಷ್ಟೇ ನಮ್ಗೆ ಇವಾಗ. ಇದೆಲ್ಲ ಎಷ್ಟು ಚೆನ್ನಾಗಿದೆ ನೋಡು, ಗುಂಗುರು 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 ಥರ ಅಂತ ನಾವು ಬರ್ತಿದ್ದೀವಿ. ಆದರೆ ಇಲ್ಲಿ ಏನು ಒಂದು ಪ್ರಾಬ್ಲಮ್ ಅಂತ ಅಂದರೆ, ಜಾಸ್ತಿ ವೆಹಿಕಲ್ ಮಾತ್ರ ಓಡಾಡ್ತವೆ. ನಮಗೆ ಸೈಡ್ ಆಗಬೇಕು, ಮತ್ತು ಮಿಡಲ್ ಬರಬೇಕು.
ಬಟ್ ಇರಲಿ ಅಡ್ಜಸ್ಟ್ ಮಾಡ್ಕೋಬೇಕು, ಇದನ್ನು ಒಂದು ಹಳ್ಳಿ, ಜನ ವಾಸಿಸ್ತಾರೆ ಅಲ್ಲಿ. ನೋಡಿ ನೋಡಿ ಆ ಪ್ರಾಣಿ ನೋಡಿ, ನಮ್ಮ ಸೈಡ್ ಎಲ್ಲ ಬಿಳಿ ಬಿಳಿ ಫುಲ್ಲು ಅದು ಪ್ರಾಣಿ ಅಲ್ಲ, ಅದು ಹಸು ಅನ್ನೆ. ಹಂಗೆ ಅಲ್ಲ, ನಾನು ಹಂಗೆ ಇಲ್ಲ ಅಲ್ಲ, ನಮ್ಮ ಸೈಡ್ ಎಲ್ಲ ಒಂದ್ ಬಿಟ್ರೆ ಫುಲ್ಲು ಬ್ಲ್ಯಾಕ್, ಬಿಟ್ರೆ ಫುಲ್ ವೈಟ್. ಇದು ನೋಡು ಚಾಕ್ಲೇಟ್ ನೋಡ್ಲಿಲ್ವಾ? ಅದು ನಿನ್ನ ಹತ್ರ ಇರ್ಬೋದು, ನನ್ನ ಹತ್ರ ಇಲ್ಲ. ನಾಗರಬಾವಿ ಇದೆ ಏನಕ್ಕೋ. ಬೋ ಅನೋ ಇವಾಗ ರಿಯಾಕ್ಷನ್ ಕೊಡು, ನಾವು ಕರಿತೀವಿ ಅದಕ್ಕೆ ಡೈಲಾಗ್ ಹೇಳೋದು. ಅಕ್ಕೋ ನಾಗರಬಾವಿ ಇದೆ ಏನಕ್ಕೋ. ಅಂತ ಇಂತ ಅಂದ್ಬಿಡ್ತಪ್ಪ. ಒನ್ ಆಫ್ ದ ಮೈ ಬೆಸ್ಟ್ ಪ್ಲೇಸ್, ಯಾಕೆಂದ್ರೆ ಇದಂತೂ ಚೆನ್ನಾಗಿದೆ ವ್ಯೂ. ಆ ಕಡೆ ಈ ಕಡೆ ಮರ, ಮಧ್ಯದಲ್ಲಿ ದಾರಿ, ಅದರಲ್ಲೂ ಇಲ್ಲಿರೋ ಬಾವಿ, ಅದು ಒಂಥರ ಇಂಪ್ರೆಷನ್ ಚೆನ್ನಾಗಾಗಿದೆ ನನಗೆ. ಅಲ್ಲಿ ಇಲ್ಲಿ ನೋಡ್ತಾ ಹೋದ್ರೆ ಒಳ್ಳೆ ನೇಚರ್ ಚಂದ ಉಂಟು. ನೋಡಿ ಇಲ್ಲಿ ನೀನು ಮಳೆಗಾಲದಲ್ಲಿ ಬಂದರೆ ನೀನು ಫುಲ್ ತುಂಬಿರುತ್ತೆ, ಪಾಚಿ ಗೀಚಿ ಎಲ್ಲ ಕಟ್ಟಿ ಫುಲ್ ಆರಾಮಾಗಿ ಚೆನ್ನಾಗಿರುತ್ತೆ. ಇನ್ನು ಮುಂದೆ ಹೋಗ್ಬೋದು, ಬನ್ನಿ. ಹೋಗ್ತಾ ಇದ್ದಂಗೆ ನಿಂದು ಚಂದ ಸಿಗುತ್ತೆ. ಸಖತ್ತಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ವ್ಯೂಸ್ ಇದೆ ಅಂತ ಅಂದ್ರೆ. ಅದೆಲ್ಲ ಗೈಸ್ ಏನ್ ಅಬ್ಸರ್ವ್ ಮಾಡ್ತಿದ್ರು, ಅದೆಲ್ಲ ಬೇರೆ ನೋಡಿ. ಅಲ್ಲಿ ಇದು ನಮ್ಮ ಭಾಷೆ ಮಾತಾಡ್ತೀವಿ ನೋಡಿ. ಇವಾಗ ನಾನು ಅಷ್ಟೇನಿ, ಇದಕ್ಕಂತೂ ನಮ್ಮ ಭಾಷೆನೇ ಬರಲ್ಲ. ಹೆಂಗದಿರಪ್ಪ? ಅಲ್ಲ, ಯಾಕೆ ಗೊತ್ತಾ, ನಾವು ಮಂಗ್ಳೂರ್ ಬಂದ್ಮೇಲೆ ಸ್ವಲ್ಪ ನಮ್ಮ ಲ್ಯಾಂಗ್ವೇಜ್ ಚೇಂಜ್ ಆಗಿದ್ದಾವೆ. ಯಾಕಂತ ಅಂದ್ರೆ ನಾವೆಲ್ಲ ಹೋಗ್ತೀವಿ ಅಲ್ಲಿ ಅಡ್ಜಸ್ಟ್ ಆಗ್ಬೇಕಂತ ಹೇಳ್ತಾರಲ್ಲ, ಆ ತರ ಟ್ರೈ ಮಾಡ್ತೀವಿ ಅಷ್ಟೇ. ಸ್ವಲ್ಪ ಅದು ಫ್ಲೋ ಸಿಕ್ತಿಲ್ಲ. ಅಶ್ವಿನಿ ಏನ್ ಮಾಡಕತ್ತಿಲ್ಲ? ಏನಿಲ್ಲಪ್ಪ, ಇವಳಿಗೆ ಮಾತ್ರ ಸಾಧ್ಯ ಇಲ್ಲ, ಇನ್ನ ನಾನ್ ಟ್ರೈ ಮಾಡ್ತೀನಿ ನೋಡ್ತಾ, ಅವಳಿಗಂತೂ ಆಗೋದು ಇಲ್ಲ. ನಮ್ ಕಿರಣ ಅವ್ನ್ ಮಾತಾಡ್ತಾನೆ, ನಿನ್ನ ಬೇಕಿದ್ರೆ. ಕಿರಣ ಏನ್ ಮಾಡಕತ್ತಿ? ಏನ್ ಮಾಡಕತ್ತಪ್ಪ, ಹಂಗೆ ಅಲ್ಲಿ ಇಲ್ಲಿ ನೋಡ್ಕೊಂಡು ನೋಡಕತ್ತೀನಿ ನೋಡು. ಆದ್ರೂ ಕಿರಣಗೆ ಬಿಜಾಪುರ್ ಲ್ಯಾಂಗ್ವೇಜ್, ಸಾರಿ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ಗೆ ಅಂತೂ ಮ್ಯಾಚ್ ಮಾಡಕ್ ಆಗಲ್ಲ. ಏನೋ ಸ್ವಲ್ಪ ನಾನ್ ಮ್ಯಾಚ್ ಮಾಡ್ತೀನಿ, ಇನ್ನು ಎಲ್ಲ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಕೇಳಿಸ್ಕೊತಿದ್ದೀರಲ್ಲ, ಭಾರಿ ಮ್ಯಾಚ್ ಆಗ್ತಿದೆ, ಭಾರಿ. ಆಲ್ರೆಡಿ ನಾವು ಸ್ವಲ್ಪ ನದಿ ಸಮೀಪ ಬಂದ್ವಿ. ಈ ಕಡೆ ಅಂತ ಪ್ಲೇಸ್ ಸಖತ್. ಇವಾಗ ನದಿಗೆ ಮೇ ಬಿ ಜಸ್ಟ್ 200 ಮೀಟರ್ಸ್ ಅಷ್ಟೇ ಅನಿಸುತ್ತೆ. ನಾವು ಬನ್ನಿ ಹೋಗೋಣ. ಇಲ್ಲಿಗೆ ನದಿ ಹತ್ರ ಬಂದ್ವಿ ಆ್ಯಂಡ್ ಯಾವಾಗಲೂ ಇಲ್ಲಿ ಬಂದು ಕುತ್ಕೋತಾ ಇರ್ತೀವಿ. ತುಂಬ ಪೀಸ್ಫುಲ್ ಆಗಿರುತ್ತೆ, ಕುತ್ಕೊಳ್ಳೋಕೆ ತುಂಬ ಇಷ್ಟ ಆಗುತ್ತೆ. ಅಲ್ಲಿ ಬೋಟ್ ಇದಾವೆ ನೋಡಿದ್ರೆ ಹೋಗ್ಬೇಕಂತ ಅನ್ಸುತ್ತೆ. ಏನ್ ಮಾಡೋದು, ಅದೃಷ್ಟ. ಇನ್ನೊಂದು ವಿಷಯ ಏನು ಗೊತ್ತಾ, ನಾವು ಬಂದಾಗ ಯಾವಾಗಲೂ ಅಲ್ಲಿ ರೆಸಾರ್ಟಲ್ಲಿ ಲೈಟ್ ಆನ್ ಆಗುತ್ತೆ. ಸುಪ್ಪಿ ಬಂದಾಗ ಅಲ್ಲಿ ರೆಸಾರ್ಟಲ್ಲಿ ಲೈಟೇ ಆನ್ ಆಗೋದಿಲ್ಲ, ಯಾಕೆನೋ ಗೊತ್ತಿಲ್ಲ. ಅಟ್ಲೀಸ್ಟ್ ಇವತ್ತು ಟ್ರೈ ಮಾಡೋಣ, ಓಕೆ ಲೈಟ್ ಆನ್ ಆಗುತ್ತೇನಿಲ್ಲ ಅಂತ ಹೇಳ್ಬಿಟ್ಟು. ವಾವ್, ಬೋಟ್ ನೋಡಿ ಅಣ್ಣ. ನಿಂಗೆ ಇವಾಗ ಹೋಗಿ ಅಲ್ಲಿ ಬಿಸಾಕಿದ್ರೆ ಏನೇ ಮಾಡ್ತೀಯ? ನನಗೆ ಎತ್ತಲ್ಲ ಬಿಡು, ನೀನ್ ಮತ್ತೆ ಫಸ್ಟ್ ಆಫ್ ಆಲ್ ಹಿಂಗೆ ಎತ್ತಕ್ಕಾಗಲ್ಲ. ಆ್ಯಂಡ್ ಮತ್ತು ಅದು ಗೊತ್ತಿದ್ದು ಮತ್ತೆ ಕೇಳ್ತೀಯಲ್ಲ. ನಾನು ಕಿರಣ ಇಬ್ರು ಕಾಲಿಬ್ರು ಹಿಡಿದು ಎತ್ತಾಕಿದ್ರೆ ಕಲ್ ತಗೊಂಡು ಎತ್ತಾಕ್ಬಿಡ್ತೀನಿ ತಲೆ ಮೇಲೆ. ಹಂಗೆ ನಿನಗೆ ನಾವೆಲ್ಲ ಎತ್ತಾಕಿರ್ತೀವಿ, ನೀನ್ ಅವಾಗ ಬಂದಾದ್ಮೇಲೆ ಎತ್ತಾಕ್ತೀನಿ ಫಸ್ಟ್ ಆಫ್ ಆಲ್. ಓ, ನಾವೇನ್ ಹೇಳ್ತೀವಿ ಅನ್ಕೊಂಡಿದ್ಯಾ? ಇಲ್ಲ, ನಿನ್ಗೆ ಇವಾಗ ಒಂದು ಆಫರ್ ಬಂತು, ನಿನ್ಗೊಂದು ಆಫರ್ ಬಂತು ಆಯ್ತಾ. ಇಲ್ಲಿ ಒಬ್ರು ಬೋಟ್ ಅಣ್ಣ ಬಂದ್ರು, ಇಲ್ಲ ಕುಂತಿದ್ರ ಅಂದ ತಕ್ಷಣ, ಅಣ್ಣ ನಮಗೂ ಒಂದ್ಸಲ ಬೋಟ್ ರೈಡ್ ಹೋಗ್ಬೇಕು ಅಂತ ಆಸೆ ನಿಮ್ ಜೊತೆ ಅಂತ. ಅವ್ರಂತೂ ಕರ್ಕೊಂಡು ಹೋಗಲ್ಲ ಬಿಡು. ಅದಾದ್ಮೇಲೆ ನಿನ್ಗೆ ಏನೋ ಇಲ್ಲಿ ಒಂದ್ ಸ್ವಲ್ಪ ದುಡ್ಡು ಸಿಕ್ಕಿ ಆಮೇಲೆ ಆ ರೆಸ್ಟೋರೆಂಟಿಗೆ ಹೋಗ್ಬೇಕಂತ ಅನ್ಸಿದ್ರೆ ಕನೆಕ್ಟ್ ಮಾಡ್ತೀವಿ ಫಸ್ಟ್. ನೋಡಶ್ವಿನಿ, ಮನೆ ಚೆನ್ನಾಗಿದೆ,
ನೀನು ಅದು ಮನೆ ಅಲ್ಲ, ರೆಸಾರ್ಟ್. ರೆಸಾರ್ಟ್ ಮುಂದೆ ಫ್ಯೂಚರಲ್ಲಿ ಚೆನ್ನಾಗಿ ಕಟ್ಟು. ಹೌದು, ಏನಾಗ್ಬೇಕು ಅನ್ಕೊಂಡಿದ್ಯಾ ಅಶ್ವಿನಿ ಮುಂದೆ? ಆ ಥರ ಮನೆ ತಗೋ, ಏನಾಗ್ತಿ ಆಗು. ಅಲ್ಲ, ಆಲ್ರೆಡಿ 4th ಇಯರ್ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಕುತ್ಕೊಂಡಿದ್ದೀನಿ. ಇನ್ನೂ ಮುಗ್ದಿಲ್ಲ, ಬಟ್ ಮುಗಿಯೋ 8th ಸೆಮ್ ಆಲ್ಮೋಸ್ಟ್ ಮುಗ್ದಿದೆ. ಮತ್ತೆ ಮುಂದೆ ಏನಾಗ್ಬೇಕಂದ್ರೆ ಒಂದು LKG ಕ್ವಶನ್ ಕೇಳ್ತಾ ಇದ್ದಾಳೆ. ಹೌದು, ನೀನೇನಾಗ್ಬೇಕಂತ ಅನ್ಕೊಂಡೆ? ಐ ಮೀನ್ ಚಿಕ್ಕವಳಿದ್ದಾಗ. ಹೌದಲ್ಲ, ನಾನು ಚಿಕ್ಕವಳಿದ್ದಾಗ ಸ್ಟಾರ್ಟಿಂಗು ನಮ್ಮ ಮ್ಯಾಮ್ ಕೇಳ್ತಿದ್ರು, ನಮ್ಮ ಉಡುಪಿ ಮ್ಯಾಮ್ ಕೇಳ್ತಿದ್ರು, ನೀವು ಉಡುಪಿ ಮ್ಯಾಮ್ ಕಡೆಗೂ ಸರ್ ನೇಮು ಉಡುಪಿ ಆಯ್ತಾ, ಅವ್ರು ಇರೋದು ಓರ್ತಿಯಲ್ಲಿದ್ರು, ಬಟ್ ಅವ್ರದ್ದು ಸರ್ ನೇಮು ಉಡುಪಿ, ಅವ್ರ ಊರು ಉಡುಪಿ ಅಂತ ಅವಾಗ ಬರ್ತಿದ್ರು. ಅವ್ರು ಕೇಳ್ತಿದ್ರು, ನೀವು ದೊಡ್ಡವರಾದ್ಮೇಲೆ ಏನಾಗ್ತೀರಾ ಅಂತ. ನಾನು ಫುಲ್ ಕದರಾಗಿ ಹೇಳ್ತಿದ್ದೆ, ನಾನು ಪೊಲೀಸ್ ಆಗ್ತೀನಿ ಅಂತ. ಯಾವ ಹೈಟ್ ಪೊಲೀಸ್? ಅಶ್ವಿನಿ, ನಾನು ಚಿಕ್ಕವಳಿದ್ದಾಗ ಫುಲ್ ಹೈಟ್ ಇದ್ದೆ ಮಾತ್ರ. ಅದಕ್ಕೆ ಪೊಲೀಸ್ ಆಗ್ತೀನಿ ಅಂದಿದ್ದೆ ಹೈಟೇ ಕೊಡ್ಲಿಲ್ಲ. ಬೇಡ ಪೊಲೀಸ್ ನಂಗೆ ಎಲ್ರು ಅಂತಿದ್ರು, ನೋಡ್ ಸುಪ್ಪಿ ಅವ್ರ ಪಪ್ಪನ್ ತರನೇ ಹೈಟ್ ಆಗುತ್ತಂತ. ಅದೇನ್ ಯಾರ ದೃಷ್ಟಿ ಐತೇನೋ ಗೊತ್ತಿಲ್ಲ, ಬರ್ತಾ ಬರ್ತಾ ಗಿಡ್ಡ ಹಾಕೊಂಡೇ ಬಂದೆ. ಆದ್ರೆ ಇವಾಗ ಏನ್ ಅಷ್ಟೊಂದು ಗಿಡ್ಡ ಇಲ್ಲ ಅಶ್ವಿನಿ, ಆದ್ರೂ ಮಮ್ಮಿ ಹೈಟಿಗೆ ಇದ್ದೀನಿ. ಪಪ್ಪನ ಹೈಟಿಗೆ ತಮ್ಮಂದಿರಾದ್ರು, ನಾನ್ ಮಮ್ಮಿ ಹೈಟಿಗೆ ಬಂದೆ. ಇದು ಗಿಡ ಇದಲ್ಲ, ಇದರಲ್ಲಿ ಒಂದು ಕಾಯಿ ಆಗುತ್ತೆ, ಅದು ಮಾತ್ರ ಚೆನ್ನಾಗುತ್ತೆ ಅಂದರೆ ತಿನ್ನೋಕೆ ಚೆನ್ನಾಗಿರುತ್ತೆ. ಬಟ್ ನಾವು ಬಂದಿದ್ದೀವಂತ ಏನೋ ಗೊತ್ತಿಲ್ಲ, ಒಂದು ಕಾಯಿನೇ ಇಲ್ಲ. ಏನು ಮಾಡೋದು, ಅನಿವಾರ್ಯ. ಪಾಸಿಟಿವ್ ಸುಪ್ಪಿ, ನಾವು ಬಂದೀವಿ ಅಂತಲ್ಲ ಪಾಪ, ಅದಕ್ಕೆ ಇವಾಗ ಬೇಸಿಗೆ ಸ್ಟಾರ್ಟ್ ಆಗ್ತಾ ಬಂತು, ಸೊ ಕಾಯಿ ಇಲ್ಲ ಅಷ್ಟೇ. ಅದು ಅದೇ ಥರ ನಾನು ಹೇಳೋದು, ಥಿಂಕ್ ಪಾಸಿಟಿವ್ ಅಶ್ವಿನಿ. ಬಿಕಾಸ್ ಆ ಮನೆಯಲ್ಲಿ ಲೈಟು ಕರೆಂಟ್ ಇಲ್ಲ ಅಂತ ಹಾಕಿರಲ್ಲ ಅಷ್ಟೇ. ಸೊ ಯೂಸ್ ಅಂತೂ ನೋಡಿದ್ವಿ. ಬನ್ನಿ ಇವಾಗ ಮನೆಗೆ ಹೋಗುವ. ಅಶ್ವಿನಿ, ಕಿರಣ ಬರೀ ಅಶ್ವಿನಿ ಅಕ್ಕಗಂತೂ ಒಬ್ಬ ಎತ್ತಲೇಬೇಕು. ಕಿರಣ, ಇದ್ರಲ್ಲಿ ಫಿಶ್ ಎಲ್ಲ ಎಷ್ಟಿತ್ತು, ಇವಾಗಂತೂ ಒಂದು ಕಾಣಿಸ್ತಾನೆ ಇಲ್ಲ. ಒಂದೇ ಕಾಣಿಸ್ತಿದೆ, ಅಪರೂಪಕ್ಕೇನೋ ಕಾಣಿಸ್ತಿದೆ ಅಲ್ಲ ಅಶ್ವಿನಿ? ಅವಾಗೆಲ್ಲ ಎಷ್ಟು ರಾಶಿ ರಾಶಿ ಎಲ್ಲ ಇರ್ತಿತ್ತು, ಇವಾಗ ಒಂದು ಇಲ್ಲ. ಯಾರೋ ಅಭಿಮಾನಿಗಳು ಕಾಲ್ ಮಾಡ್ತಾರೆ. ಹಾಗೆ ಮನೇಲಿ ಕೂತ್ಕೊಂಡು ಬೋರ್ ಹೊಡೆದಾಕದ ಈ ಪ್ಲೇಸ್ಗೆ ವಾಕಿಂಗ್ ಬರ್ತೀವಿ ಆ್ಯಂಡ್ ಆ ನದಿ ತನಕ ಹೋಗ್ತೀವಿ. ಅಲ್ಲಿ ಕೂತ್ಕೊಂಡು ಸುಮ್ಮನೆ ಮಾತಾಡ್ತಾ ಕೂತ್ಕೋತೀವಿ ಅಂತ ಆದಮೇಲೆ ಮತ್ತೆ ವಾಪಸ್ ರಿಟರ್ನ್ ಮನೆಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಪ್ಲೀಸ್ ಟು ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು, ಬಾಯ್.